ಬಾ ಡ್ಯಾಡಿ, ಬಾ ಡ್ಯಾಡಿ, ನೀನು ಬಾ ಡ್ಯಾಡಿ. ನನ್ನಿಂದ ಒಂದು 10 ಜನ ಬೆಳಿತಾರೆ ಅನ್ನೋದಾದ್ರೆ ನೀವು ಒಬ್ರೊಬ್ರು 10 ಜನ ಬೆಳೆಸಿ. ಆ 10 ಜನ 100, 1000, ಲಕ್ಷ, ಕೋಟಿಗಳಾಗಿ. ಹೊಟ್ಟೆ ಚುರುಗುಟ್ಟೈತೆ ರಾಗಿ ಮುದ್ದೆ ಉಣ್ಣೋ ಹೊತ್ತು ಬೆಳ್ಳಿ ಮೂಡಿತು ಕೋಳಿ ಕೂಗಿತು. This Kannada song was sung by Punit Rajkumar in honor of Kaveri and Punit. Let's do this in Kannada. Kaveri Thai Namma Jeeva ಒಂದೊಂದು ಮಾತಾಡ್ಬೇಕು. ಏನಮ್ಮ ನಾನು ಏನೋ ಹೇಳಿದೆ, ಈಗ ನಂಚಾಕ್ ತಿರುಗಿಸ್ತೀನಿ ಸುತ್ತೀನಿ ಅಂತ. ನನಗೇನು ಇನ್ಸ್ಪಿರೇಷನ್ ಅಂದರೆ ಶಿವಣ್ಣ ಇವಾಗ 58 ಆಯಿತಾ. 58ಅಲ್ಲಿ ಬಜರಂಗಿ 2 ಒಂದು ಟ್ರೇಲರ್ ರಿಲೀಸ್ ಆಯ್ತಲ್ಲ ರೀಸೆಂಟಾಗಿ, ಅದರಲ್ಲಿ ಒಂದು ಏಗ್ರಿ ಮಂಡಿಲ್ ಜಾರ್ಕೊಂಡು ಬರ್ತಾರೆ ಗೊತ್ತಾ, ಅದು ನಾನು ಇವತ್ತು ಮಾಡೋಕ್ಕಾಗಲ್ಲ. ಓಕೆ, ತಂದೆ ನೀನು ನನಗೆ ಜನ್ಮ ಕೊಟ್ಟವನು ನಿಜ. ನಿನಗೆ ಜನ್ಮ ಕೊಟ್ಟವರು ಯಾರು? ನನ್ನ ತಂದೆ ಕಶ್ಯಪ ಬ್ರಹ್ಮ. ಅವರ ತಂದೆ ಚತುರ್ಮುಖ ಬ್ರಹ್ಮ. ಅವರ ತಂದೆ ಯಾರು? ಏಕೆ ತಂದೆ ಸುಮ್ಮನಾದೆ? ಆ ಬ್ರಹ್ಮನ ತಂದೆ ಯಾರು? ಯಾರಾದ್ರೂ ಇರಲೇಬೇಕಲ್ಲವೇ? ಯಾರವನು? ಅವನೇ ಶ್ರೀಮನ್ನಾರಾಯಣ. ನಿನ್ನ ಬಕುತರು ಕೆಡುವುದುಂಟೆ, ಬೆಂಕಿಯ ಜ್ವಾಲೆ ಸುಡುವುದು ಉಂಟೆ, ಹರಿಹರಿ ಎನ್ನುವ ಜೀವಿಯ ಬಳಿಗೆ ಯಮನ ಪಾಶ ಬರುವುದು ಉಂಟೆ, ಯಮನ ಪಾಶ ಬರುವುದು ಉಂಟೆ. ನಾರಾಯಣ ಹರಿನಾರಾಯಣ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ. ನಮಸ್ಕಾರ ಸ್ನೇಹಿತರೆ. ಒಬ್ಬ ಮಹಾನ್ ವ್ಯಕ್ತಿ ಜೀವಂತವಾಗಿ ನಮ್ಮ ಜೊತೆ ಇಲ್ಲದೆ ಹೋದ್ರು ಆ ವ್ಯಕ್ತಿ ಮಾಡಿದಂತಹ ಸೇವೆಗಳು, ಸಾಧನೆ, ಅವರ ಪ್ರೀತಿ ಹಾಗೂ ಅವರು ಬಿಟ್ಟು ಹೋದಂತಹ ನೆನಪುಗಳು ಸದಾ ನಮ್ಮೊಂದಿಗೆ ಜೀವಂತವಾಗಿರ್ತವೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸೋ ರಾಜರತ್ನನ, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು. ಈ ವಿಡಿಯೋ ನೋಡ್ತಿರೋ ನಿಮ್ಮಲ್ಲಿ ಬಹುತೇಕರು ಅಪ್ಪು ಸರ್ ಅಭಿಮಾನಿಗಳಾಗಿರ್ಬೋದು. ಹಾಗೇನೆ ನಾನು ಕೂಡ ಅಪ್ಪು ಅವರ ದೊಡ್ಡ ಅಭಿಮಾನಿ. ಅವರ ಅಭಿಮಾನಿಯಾಗಿ ಅಪ್ಪು ಸರ್ ಸ್ಮರಣಾರ್ಥವಾಗಿ ಏನಾದರೂ ಮಾಡಬೇಕು ಅಂತ ಅನಿಸ್ತು. ಹಾಗಾಗಿ ಈ ವಿಡಿಯೋನ ನಿಮ್ಮ ಮುಂದೆ ನಾನು ತಗೊಂಡು ಬಂದಿದ್ದೀನಿ. ನೀನೇ ರಾಜಕುಮಾರ, ಮಾರ್ಚ್ 1975. ಅಭಿನಯದಲ್ಲಿ ಮಾತ್ರ ಅಲ್ಲ, ವ್ಯಕ್ತಿತ್ವದಲ್ಲೂ ಮೇರು ಪರ್ವತವೇ ಆಗಿದ್ದಂತ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿದ್ದು 17 ಮಾರ್ಚ್ 1975 ಚೆನ್ನೈನ ಆಸ್ಪತ್ರೆಯೊಂದರಲ್ಲಿ. ತಂದೆ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್, ತಾಯಿ ಪಾರ್ವತಮ್ಮ ರಾಜ್ಕುಮಾರ್. ಇವರಿಗೆ ಇಬ್ಬರು ಸಹೋದರರು, ಕನ್ನಡದ ಖ್ಯಾತ ನಟರಾದಂಥ ಡಾಕ್ಟರ್ ಶಿವರಾಜ್ ಕುಮಾರ್ ಹಾಗೂ ರಾಘವೇಂದ್ರ ರಾಜ್ಕುಮಾರ್. ಇಬ್ಬರು ಸಹೋದರಿಯರು ಲಕ್ಷ್ಮಿ ಮತ್ತು ಪೂರ್ಣಿಮಾ. ತಮ್ಮ ವಿದ್ಯಾಭ್ಯಾಸದಲ್ಲಿ ವಿಜ್ಞಾನವನ್ನು ಆಯ್ಕೆ ಮಾಡಿಕೊಂಡ ಪುನೀತ್ ರವರು
ಡಿಪ್ಲೊಮಾ ಇನ್ ಸೈನ್ಸ್ ಪೂರೈಸಿದ್ರು. 1999ರಲ್ಲಿ ಅಶ್ವಿನಿ ರೇವಂತ್ ರವರನ್ನ ಮದುವೆಯಾದ್ರು. ಇವರಿಗೆ 2 ಹೆಣ್ಣು ಮಕ್ಕಳು, ಧೃತಿ ಮತ್ತು ವಂದಿತಾ. ನಿನ್ನನು ಪಡೆದ ನಾವು ಪುನೀತ, ಬಾಳು ನಗು ನಗುತ್ತ ಬೊಂಬೆ ಹೇಳು. ನಮ್ಮ ರಾಜ್ಕುಮಾರ್ ಅವರು 1965ರಲ್ಲಿ ಸತ್ಯ ಹರಿಶ್ಚಂದ್ರ ಸಿನಿಮಾ ಮಾಡಿದಾಗ ಸತ್ಯ ಹರಿಶ್ಚಂದ್ರನ ಮಗ ಲೋಹಿತಾಶ್ವ ಎಂಬ ಹೆಸರು ರಾಜ್ಕುಮಾರ್ ಅವರಿಗೆ ತುಂಬಾ ಇಷ್ಟ ಆಯ್ತಂತೆ. ಹಾಗಾಗಿ ಪುನೀತ್ ರವರಿಗೆ ಮೊದಲು ಲೋಹಿತ್ ಅಂತ ಹೆಸರಿಟ್ಟಿದ್ರಂತೆ. ನಂತರ ಲೋಹಿತ್ ರವರು ಬೆಳೆದು ದೊಡ್ಡವರಾಗ್ತಾ ಇದ್ದಂಗೆ ರಾಜ್ಕುಮಾರ್ ಕುಟುಂಬದ ಆಪ್ತರೊಬ್ರು ಲೋಹಿತ್ ಎಂಬ ಹೆಸರಿನ ವ್ಯಕ್ತಿ ಅಲ್ಪಾಯುಷಿ, ಸತ್ಯ ಹರಿಶ್ಚಂದ್ರನ ಮಗ ಲೋಹಿತಾಶ್ವ ಚಿಕ್ಕ ವಯಸ್ಸಿನಲ್ಲೇ ಸತ್ತು ಹೋಗ್ತಾನೆ ಅಂತ ಹೇಳಿದ್ರಂತೆ. ಇದರಿಂದ ಆತಂಕಗೊಂಡಂತ ಡಾಕ್ಟರ್ ರಾಜ್ಕುಮಾರ್ ಅವರು ಲೋಹಿತ್ ಎಂಬ ತಮ್ಮ 10 ವರ್ಷದ ಮಗನ ಹೆಸರನ್ನ ಪುನೀತ್ ಅಂತ ಬದಲಾಯಿಸಿದ್ರಂತೆ. ಈ ಬಗ್ಗೆ ನೋಟರಿ ಕೂಡ ಮಾಡಿಸಿದ್ರಂತೆ. ಅಂದಿನಿಂದ ಮಾಸ್ಟರ್ ಲೋಹಿತ್ ಇದ್ದ ಹೆಸರು ಮಾಸ್ಟರ್ ಪುನೀತ್ ಅಂತ ಬದಲಾಯಿತಂತೆ, ಅಥವಾ ಪುನೀತ್ ರಾಜ್ಕುಮಾರ್ ಅಂತ ಬದಲಾಯಿತಂತೆ. ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು. ಸಿನಿಮಾ ರಂಗಕ್ಕೆ ಎಂಟ್ರಿ. ಪುನೀತ್ ರವರು 6 ತಿಂಗಳ ಮಗುವಾಗಿದ್ದಾಗಲೇ 1976ರಲ್ಲಿ ಸಿನಿಮಾ ಲೋಕಕ್ಕೆ ಎಂಟ್ರಿ ಕೊಟ್ಟರು ಪ್ರೇಮದ ಕಾಣಿಕೆ ಚಿತ್ರದ ಮೂಲಕ. ನಂತರ 1 ವರ್ಷದವರಿದ್ದಾಗ 1977ರಲ್ಲಿ ಸನಾದಿ ಅಪ್ಪಣ್ಣ, 78ರಲ್ಲಿ ತಾಯಿಗೆ ತಕ್ಕ ಮಗ ಚಿತ್ರದಲ್ಲಿ ಕೂಡ ಕಾಣಿಸಿಕೊಂಡಿದ್ರು. ಬಾಲ ಕಲಾವಿದನಾಗಿ ಎಂಟ್ರಿ. 1980ರಿಂದ ವಸಂತ ಗೀತ ಎಂಬ ಚಿತ್ರದ ಮೂಲಕ ಬಾಲ ನಟನಾಗಿ ಅಭಿನಯ ಶುರು ಮಾಡಿದಂತ ಪುನೀತ್ ರವರು ಮಲ್ಕೊಳಕ್ಕೆ ಮಮ್ಮಿ ನಿಮ್ಮ ಮಮ್ಮಿ ಮನೇಲಿ ಮನೆಗೆ ಹೋಗೋಣ. ಮನೆಗ ಈಗ ತುಂಬಾ ಕತ್ಲಾಗಿದೆ ಮಗನೇ, ಮಲ್ಕೋ, ಬೆಳಿಗ್ಗೆ ಕರ್ಕೊಂಡು ಹೋಗ್ತೀನಿ. ಡ್ಯಾಡಿ ಹಾಗಾದ್ರೆ ಹಾಲು? ಅಲ್ಲ, 81ರಲ್ಲಿ ಭಾಗ್ಯವಂತ ಚಿತ್ರದಲ್ಲಿ ನಟಿಸುವುದಷ್ಟೇ ಅಲ್ಲದೆ ತಮ್ಮ ಮೊದಲ ಹಾಡನ್ನು ಸಹ ಹಾಡಿದ್ರು. ಮಿಣಗುತ್ತಾರೆ ಅಂದ ನೋಡುಗಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಹಾಗೂ ಇದೇ ವರ್ಷ ಭೂಮಿಗೆ ಬಂದ ಭಗವಂತ ಎಂಬ ಪೌರಾಣಿಕ ಚಿತ್ರದಲ್ಲಿ ಕೂಡ ನಟನೆ ಮಾಡಿದ್ರು. ನಂತರ ಹೊಸ ಬೆಳಕು, ಚಲಿಸುವ ಮೋಡಗಳ ಚಿತ್ರಕ್ಕಾಗಿ ತಮ್ಮ ಮೊದಲ ಅತ್ಯುತ್ತಮ ಬಾಲ ಕಲಾವಿದ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಪಡೆದುಕೊಂಡ್ರು. ಶಿವ ಕೈಲಾಸ ಸೇರಿಕೊಂಡನು. ನಂತರ 2 ನಕ್ಷತ್ರಗಳು, ಭಕ್ತ ಪ್ರಹ್ಲಾದ ಚಿತ್ರಕ್ಕಾಗಿ 2ನೇ ಬಾರಿ ಅತ್ಯುತ್ತಮ ಬಾಲ ಕಲಾವಿದ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಪಡೆದುಕೊಂಡ್ರು. ಕಶ್ಯಪಾಯ. ಓಂ ನಮೋ ನಾರಾಯಣಾಯ. ಕಯಾದು ಇವನು ನಮಗೆ ಮಗನಾಗಿ ಹುಟ್ಟಲಿಲ್ಲ, ನಮ್ಮ ಕುಲಕ್ಕೆ ಮೃತ್ಯುವಾಗಿ ಜನಿಸಿದ್ದಾನೆ. ಬೇಡಿ ಸ್ವಾಮಿ, ಬೇಡಿ. ಮಹೇಂದ್ರ, ಆಕಾಶವೇ ವದನ, ಸೂರ್ಯ ಚಂದ್ರರೇ ನಯನ, ಗ್ರಹ ತಾರೆಗಳೇ ಅವನ ಆಭರಣವು, ಸಿಡಿಲು ಗುಡುಗೆ ನಗುವು, ಬ್ರಹ್ಮಾಂಡವೇ ತನು, ಪಾತಾಳದಲ್ಲಿರುವುದು ಹರಿಚರಣವು. 85ರಲ್ಲಿ ಬೆಟ್ಟದ ಹೂ ಚಿತ್ರದ ಅದ್ಭುತ ನಟನೆಗೆ 33ನೇ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ ಅನ್ನ ಪಡೆದುಕೊಂಡ್ರು. ಬಂದ ಆಡೋಣ. ಕಬಡ್ಡಿ 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 ಕಬಡ್ಡಿ. ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ. Sunlight let come, rain let it come, forest mountain I go roaming. ಶಳ್ಳಿ ಮೇಡಮ್ ಗಾಗಿ ಕೊಡಲು ಬೆಟ್ಟದ ಹೂವ ತರುವೆ. ಏನ್ ರಾಮು, ಏನ್ ನೋಡ್ತಾ ಇದೀಯಾ? ರಾಮಾಯಣ ಪುಸ್ತಕನ. ನಾನು ಕಾಸು ಕೂಡ ಹಾಕ್ತಿದ್ದೀನಿ, ಖಂಡಿತ ಈ ಪುಸ್ತಕ ತಗೋತೀನಿ.
ಒಂದಲ್ಲ ಒಂದಿನ ಈ ಪುಸ್ತಕ ನೀನ್ ತಗೊಂಡೇ ತಗೋತೀಯ. ನಿನಗೋಸ್ಕರನೇ ಅದು ಇರೋದು. 88-89ರಲ್ಲಿ ಶಿವ ಮೆಚ್ಚಿದ ಕಣ್ಣಪ್ಪ ಪರಶುರಾಮ್ ಚಿತ್ರದಲ್ಲಿ ನಟಿಸಿದ್ರು. ನಾಯಕ ನಟನಾಗಿ ಎಂಟ್ರಿ. ಎರಡ್ 2002ರಲ್ಲಿ ಅಪ್ಪು ಚಿತ್ರದ ಮೂಲಕ ನಾಯಕ ನಟನಾಗಿ ಎಂಟ್ರಿ ಕೊಟ್ಟಂತ ಪುನೀತ್ ರಾಜ್ಕುಮಾರ್ ಅವರು ಮತ್ತೆ ತಮ್ಮ ಜೀವನದಲ್ಲಿ ಹಿಂತಿರುಗಿ ನೋಡಲೇ ಇಲ್ಲ. ಈ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಚಿತ್ರದಲ್ಲಿ ಇವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿ ಪ್ರೇಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅಂದಿನಿಂದ ಅಭಿಮಾನಿಗಳು ಇವರನ್ನ ಅಪ್ಪು ಅಂತಾನೆ ಕರೆಯೋಕೆ ಶುರು ಮಾಡಿದ್ರು. ಅದಕ್ಕೂ ಮುಂಚೆ ರಾಜ್ಕುಮಾರ್ ಅವರ ತಾಯಿ ಅಪ್ಪು ಅಂತ ಕರಿತಾ ಇದ್ರು ಅಂತ ಒಂದ್ ಕಡೆ ಅವರೇ ಹೇಳ್ಕೊಂಡಿದ್ದಾರೆ. ನಂತರ ಬಿ, ಮೌರ್ಯ, ವೀರ ಕನ್ನಡಿಗ, ನಮ್ಮ ಬಸವ ಯಶಸ್ವಿ ಚಿತ್ರಗಳನ್ನು ಕೊಟ್ಟ ನಂತರ ಈ ಚಿತ್ರಗಳಲ್ಲಿ ಅವರ ಉತ್ಸಾಹ ಸಾಹಸವನ್ನು ನೋಡಿ ಅಭಿಮಾನಿಗಳು ಅಂದಿನಿಂದ ಅಪ್ಪು ಅವರನ್ನ ಪವರ್ ಸ್ಟಾರ್ ಅಂತಾನೆ ಕರೆಯೋಕೆ ಶುರು ಮಾಡಿದ್ರು. ಅದಕ್ಕೂ ಮುಂಚೆ ಶಿವರಾಜ್ ಕುಮಾರ್ ಅವರು ಪವರ್ ಸ್ಟಾರ್ ಅಂತ ಟೈಟಲ್ ಕೊಟ್ಟಿದ್ರಂತೆ. ಎರಡ್ 2007ರಲ್ಲಿ ಬಿಡುಗಡೆಯಾದ ಅರಸು ಚಿತ್ರಕ್ಕೆ ಹತ್ರ ಏನಿಲ್ವೋ ಆ ಹೆಸರಿಟ್ಟಿದ್ದಾರೆ ನನ್ಗೆ, ಐಶ್ವರ್ಯ ಅಂತ. ತಗೋ. ತಮ್ಮ ಮೊದಲ ಅತ್ಯುತ್ತಮ ನಾಯಕ ನಟ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಪಡೆದುಕೊಂಡ್ರು. ಬಾರೋ 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 ಮುದ್ದು ರಾಜ, ಸಿಡಿಗುಂಡು ಆದ್ರೂ ಮನಸ್ಸು ಮಾತ್ರ ರೋಜಾ. ಬಂತು ಬಂತು ಶ್ರಾವಣ, ಕಟ್ಟು ಕಟ್ಟು ತಾಳಿನ, ದೂರ ದೂರ ಇನ್ನೇಕೆ ನನ್ನ ನಿನ್ನ ನಡುವೆ. ಬಾರು ಬಾರೋ ಬಾರೆ 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 ನನ್ನ ಮೈನ, ಇನ್ನೆ ಹಿಡಿಯುತ್ತೀನಿ ಚಿನ್ನ ನಿನ್ನ ಕೈನ. ಚಂದನದ ಗೊಂಬೆಯೇ, ಭೂಮಿಗಿಳಿದ ರಬ್ಬೆಯೇ, ನನ್ನ ಮುದ್ದು ಬಂಗಾರಿ, ನನ್ನ ಮನಸ ಕಟ್ಟ ಚೋರಿ ಚೋರಿ. ಬಾರೋ 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 ಮುದ್ದು ರಾಜ, ಸಿಡಿಗುಂಡು ಆದ್ರೂ ಮನಸ್ಸು ಮಾತ್ರ ರೋಜಾ. ಮಿಲನ ಚಿತ್ರದಲ್ಲಿ ರೇಡಿಯೋ ಜಾಕಿಯಾಗಿ ನಟಿಸಿ ತಮ್ಮ ಎರಡನೇ ಅತ್ಯುತ್ತಮ ನಾಯಕ ನಟ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಪಡೆದುಕೊಂಡ್ರು. ತಟ್ಟಿ ಮಾಡುವಂತ ತುಟ್ಟಿ ಯಾರೋ, ಮುದ್ದು ಮುದ್ದು ಮಾತು ಆಡು ಯಾರೋ, ಹತ್ತು ಮೀರಿ ಬಂದ ಮಳ್ಳಿ ಯಾರೋ. ನಮಸ್ಕಾರ ಬೆಂಗಳೂರು. ಯಾವ್ದೇ ಕಾಳು ಹಾಕಿದ್ರು ಬೇಯ್ತಿತ್ತು ಅನ್ನೋದ್ರಿಂದ ಬೆಂದ ಕಾಳೂರು ಅಂತ ಕರಿತಿದ್ದ ಊರು ಬೆಂಗಳೂರಾಯ್ತು. ಈಗ ತಂಬೇಳೆ ಬೇಯಿಸ್ಕೊಳ್ಳೋರಿಂದಲೇ ತುಂಬೋಯ್ತು. ನಾನ್ ನಿಮ್ ಆಕಾಶ್. ಆಸೆನ ಆಕಾಶ ಛತ್ರಕ್ಕೆ ಬೆಳೆಸಿರೋರು, ಬೈಕೆನ ಭೂಮಿಯಷ್ಟು ಆಸಿರೋರು, ಸ್ನೇಹ ಪ್ರೀತಿನ ಕೇಳೋರು, ಸಂತೋಷನ ಹಂಚ್ಕೊಳ್ಳೋರು, ನಿಮ್ಮೆಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ 2010ರಲ್ಲಿ ಬಿಡುಗಡೆಯಾದ ಪೃಥ್ವಿ ಚಿತ್ರದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವ ಒಬ್ಬ ಯುವ ಸರ್ಕಾರಿ ಅಧಿಕಾರಿಯಾಗಿ ಅಭಿನಯ ಮಾಡಿದ್ರು. ಎಲ್ಲರಿಗಿಂತ ದೊಡ್ಡ ಬಾಸ್ ಪಬ್ಲಿಕ್. ಅವ್ರಿಗೆ ಪವರ್ ಕೊಡೋದು ಗೊತ್ತು, ಕಿತ್ತಾಕೋದು ಗೊತ್ತು. ನಾನಿಲ್ಲಿ ಕೆಲಸ ಮಾಡಕ್ ಬಂದಿರೋದು ಪಬ್ಲಿಕ್. ನನ್ನ ಪವರ್ನ ಯಾವ ಪವರು ಕಿತ್ಕೊಳಕ್ಕಾಗಲ್ಲ. ಜಲವೇ ನಿನದು ಜಯಿಸೋ ನಾಯಕ, ನೀತಿ ಮುಂದೆ ನಿನ್ನ ಕಾಯಕ. ನೀನೇ ರಥವು, ನೀನೇ ಸಾರಥಿ, ಛಲವೇ ನಿನ್ನ ಕಾಯೋ ಸಂಗತಿಯೋ. ನಂತರ ಹುಡುಗರು ಚಿತ್ರಕ್ಕಾಗಿ
ಅತ್ಯುತ್ತಮ ನಾಯಕ ನಟ ಚಲನಚಿತ್ರ ಪ್ರಶಸ್ತಿ ಮತ್ತು ಸೈಮಾ ಅವಾರ್ಡ್ ಅನ್ನು ಕೂಡ ಪಡೆದುಕೊಂಡ್ರು. ಕೆಲಸ ಮಾಡುವಂದಿರ್ತಲ್ಲ ನಡೆಯಲ್ಲ. ಲೇ ರಣವಿಕ್ರಮ, ಯುವರತ್ನ, ರಾಜಕುಮಾರ ಚಿತ್ರಗಳಿಗೂ ಸಹ ಸೈಮಾ ಅವಾರ್ಡ್ ಅನ್ನ ಪಡೆದುಕೊಂಡ್ರು. Kannada. The Saima for Pantaloons Best Actor in a Leading Role Male Kannada goes to Punith Rajkumar for Rajkumara. ಎಲ್ರಿಗೂ ನಮಸ್ಕಾರ. ತುಂಬ ಸಂತೋಷ ಆಗುತ್ತೆ ರಾಜ್ಕುಮಾರ ಪಿಕ್ಚರ್ಗೆ, ಅದು ನನ್ನ ಇಡೀ ಟೀಮ್ ಜೊತೆಗೆ ಸಂತೋಷ್ ಅವರು, ನಮ್ಮ ಪ್ರೊಡ್ಯೂಸರ್ ವಿಜಯ್ ಅವರು, ಮ್ಯೂಸಿಕ್ ಡೈರೆಕ್ಟರ್ ಹರಿಕೃಷ್ಣ ಅವರು, ನಮ್ಮ ಇಡೀ ತಂಡ ಜೊತೆಗೆ ಕರ್ನಾಟಕದಿಂದ ಬಂದಿರುವಂಥ ನಮ್ಮ ಫಿಲ್ಮ್ ಫ್ರೆಟರ್ನಿಟಿ. ಗಾಯನದಲ್ಲೂ ಸೈ ಎನಿಸಿಕೊಂಡಿದ್ದ ಅಪ್ಪು, ತಂದೆಯಂತೆ ಅಪ್ಪು ಕೂಡ ಗಾಯನದಲ್ಲೂ ಸೈ ಎನಿಸಿಕೊಂಡಿದ್ರು. ಕಣ್ಣು ಬಿಡಮ್ಮ ಅಮ್ಮ, ಕಣ್ಣು ಬಿಡಮ್ಮ, ಮಾತಾಡಮ್ಮ, ಕಣ್ಣೀರೇಕೆ ನಗುತ್ತಿರು ಅಮ್ಮ, ಅಮ್ಮ, ಕಣ್ಣು ಬಿಡಮ್ಮ. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ, ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ. ಅಮ್ಮ 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 ನಮ್ಮಮ್ಮ. ಆಕಾಶದೇ ಹಾರಾಡುವ, ಆನಂದದೇ ತೇಲಾಡುವ ಆಸೆ ಇಂದು ನನಗಾಗಿದೆ, ಹೇಳು ನಿನಗೆ ಏನಾಗಿದೆ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ, ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ. ಆ ಪ್ರೀತಿಯ ಮನ ಮರೆವುದೇ ನಿನ್ನ ಕಂಗಳ ಊರಿಂದ ಓಡಿ ಬಂದ ಜೋಗಿನ ಅಲ್ಲಾರಿ, ಓಮಿಂದ ಎದ್ದು ಬಂದ ಸತ್ಯನು ಅಲ್ಲಾರಿ, ಹಳ್ಳಿಯ ಸೀದಾ ಸಾದ ಹೈದ ಮೈಲಾಪುರ ಮೈಲಾರಿ, ಮೈಲಾಪುರ ಮೈಲಾರಿ. ಊರಿಂದ ಓಡಿ ಬಂದ ಜೋಗಿನ ಅಲ್ಲಾರಿ. ತಮ್ಮ ಸ್ವಂತ ಪ್ರೊಡಕ್ಷನ್ಗೆ ಬಿಟ್ಟು ಉಳಿದ ಹಾಡುಗಳಿಂದ ಬರ್ತಾ ಇದ್ದಂತ ಅರ್ನಿಂಗ್ಸ್ ಅನ್ನ ಬೇರೆ ಬೇರೆ ಸಮಾಜಮುಖಿ ಕೆಲಸಗಳಿಗೆ ಕೊಡ್ತಾ ಇದ್ರು. ನನ್ನ ನೋಡಿ ನಾಚಿ ನಿಂತ ನಿನ್ನ ಸಂಕೋಚಕ್ಕೆ ಸೋತು ಹೋದೆನಲ್ಲೇ, ಸುಕುಮಾರಿ ಸಂಗಾತಿಯಾಗಿ ಆನಂದ ತಂದಾಯಿತು, ಸರವಾಗಿ ಸಂಪೂರ್ಣವಾಗಿ ಹೃದಯ ಬಸರಿದಳು. ಸನಿಹ ಸೆಳೆಯುವ ಸೆಳೆದ ಸುಂದರ ಹರಿದು ಹೋಗಲೇ ನಾನಿನ್ನಲ್ಲಿಯೇ, ಖುಷಿಯ ಕಂಪನ ಇರಲು ಇಂಪನ ಕರವ ಕರೆಯಲೇ ನಾ ಕರಗಿ ಹೋದಲೇ. ನಿರೂಪಕನಾಗಿ ಕೆಲಸ. 2012ರಲ್ಲಿ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗ್ತಿದ್ದಂತ ಕನ್ನಡದ ಕೋಟ್ಯಾಧಿಪತಿ ಎಂಬ ಅದ್ಭುತ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ರು. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸೋರಿಗೆ ಈ ಕಾರ್ಯಕ್ರಮ ತುಂಬಾ ಹೆಲ್ಪ್ ಆಗ್ತಾ ಇತ್ತು. ಇಲ್ಲಿದೆ ನಿಮ್ಮ ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್ ಪ್ರಶ್ನೆ. ಕನ್ನಡದ ಗಾದೆ ಒಂದು ಬರುವ ಹಾಗೆ ಈ ಪದಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ. ಹಾಗೂ ಕಲರ್ಸ್ ಕನ್ನಡ ವಾಹಿನಿಯ ರಿಯಾಲಿಟಿ ಶೋ ಫ್ಯಾಮಿಲಿ ಪವರ್ ನಲ್ಲೂ ಕೂಡ ಅಪ್ಪು ನಿರೂಪಕನಾಗಿ ಕೆಲಸ ಮಾಡಿದ್ರು. ಈ ಕಾರ್ಯಕ್ರಮಗಳಿಂದ ಬಂದಂತ ಅರ್ನಿಂಗ್ಸ್ ನ ಸಹ ಬೇರೆ ಬೇರೆ ಸಮಾಜ ಸೇವೆಗೆ ಕೊಡ್ತಾ ಇದ್ರು. ಹೆಲ್ತ್ ಮಿಕ್ಸ್, ಜಿಆರ್ಬಿ ತುಪ್ಪ, ಗೋಲ್ಡನ್ ಬನ್ಸಿ ಕೇಶರವ ಮತ್ತು ಉದಯ ಟಿವಿಯಲ್ಲಿ ಪ್ರಸಾರ ಆಗ್ತಾ ಇದ್ದಂತ ನೇತ್ರಾವತಿ ಧಾರಾವಾಹಿಯ ಪ್ರೊಡಕ್ಷನ್ ಕೂಡ ಇವರೇ ಮಾಡ್ತಿದ್ರು. ಜಾಹೀರಾತುಗಳಲ್ಲಿ ಕೆಲಸ. ಪುನೀತ್ ರಾಜ್ಕುಮಾರ್ ಅವರು ನಂದಿನಿ ಹಾಲು, LED ಬಲ್ಬ್ ಯೋಜನೆ, 7 ಅಪ್,
ಡಿಕ್ಸಿ ಸ್ಕಾಟ್, ಮಲಬಾರ್ ಗೋಲ್ಡ್, ಗೋಲ್ಡ್ ವಿನ್ನರ್, ಜಿಯೋಕ್ಸ್ ಮೊಬೈಲ್, ಪೋತೀಸ್, ಫ್ಲಿಪ್ಕಾರ್ಟ್, ಮಣಪ್ಪುರಂ ಗೋಲ್ಡ್ ಲೋನ್, IPL, RCB, BMTC ಬಸ್, ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಇವೆಲ್ಲದರ ಬ್ರಾಂಡ್ ಅಂಬಾಸಡರ್ ಆಗಿದ್ರು. ಇದು ನಿಮ್ಮ ಮುಂದಿನ 5 ವರ್ಷದ ಭವಿಷ್ಯ. ಹಾಗಾಗಿ ನಿಮ್ಮ ಏರಿಯಾದಲ್ಲಿರುವಂಥ ಕ್ಯಾಂಡಿಡೇಟ್ಗಳನ್ನ ನೀವು ಕರೆಕ್ಟಾಗಿ ಚೂಸ್ ಮಾಡಿಕೊಂಡು ವೋಟ್ ಮಾಡಬೇಕು. ನೀವು ವೋಟ್ ಮಾಡದೇ ಇದ್ರೆ ನಿಮ್ಮ ವೋಟು ಬೇರೆಯವರು ದುರುಪಯೋಗ ಪಡಿಸ್ಕೋಬಹುದು. ಹಾಗಾಗಿ ವೋಟ್ ಮಾಡೋದನ್ನ ಮರಿಬೇಡಿ. ಡಾಕ್ಟರ್ ರಾಜ್ಕುಮಾರ್ ಅವರು KMF ನಂದಿನಿ ಹಾಲಿನ ಬ್ರಾಂಡ್ ಅಂಬಾಸಡರ್ ಆಗಿ 13 ವರ್ಷ ಯಾವುದೇ ಗೌರವಧನ ತಗೊಳ್ಳದೆ ಕೆಲಸ ಮಾಡಿದ್ರು. ಹಾಗೇನೆ ಅಪ್ಪು ಕೂಡ ಇದೇ ಕೆಲಸ ಮಾಡಿ ಯಾವುದೇ ಗೌರವಧನ ತಗೊಳ್ತಾ ಇರಲಿಲ್ವಂತೆ. PRK ಆಡಿಯೋ ಕಂಪನಿ. ಪುನೀತ್ ರವರು PRK ಆಡಿಯೋ ಕಂಪನಿನ ಸಹ ಸ್ಥಾಪಿಸಿದ್ರು. ಈ ಕಂಪನಿ ಈಗ ಯೂಟ್ಯೂಬ್ನಲ್ಲಿ 16.8 ಲಕ್ಷ ಚಂದಾದಾರನ ಹೊಂದಿದೆ. ನೀವು ಕೂಡ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅಪ್ಪು ಅವರು ಸಿನಿಮಾ, ನಟನೆ, ಪ್ರೊಡಕ್ಷನ್ ಅಂತ ಬರೀ ಇವುಗಳನ್ನಷ್ಟೇ ಮಾಡದೆ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ರು. ಕಾವೇರಿ ವಿವಾದ, ಮಹದಾಯಿ ಯೋಜನೆ, ಕೋವಿಡ್ ಸಂದರ್ಭದಲ್ಲಿ CM ನಿಧಿಗೆ 50 ಲಕ್ಷ, ಜೇಮ್ಸ್ ಸಿನಿಮಾ ಚಿತ್ರೀಕರಣದ ವೇಳೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಶಿಕ್ಷಣಕ್ಕೆ ಕೊಡುಗೆಯಾಗಿ 1 ಲಕ್ಷ, 2019ರ ಉತ್ತರ ಕರ್ನಾಟಕದ ಪ್ರವಾಹ ಸಂತ್ರಸ್ತರಿಗೆ 5 ಲಕ್ಷ ರೂಪಾಯಿ ಸಹಾಯಧನ ನೀಡಿದರು. ಬಂದಾರೋ ಸಾಹುಕಾರ, ಪ್ರೀತಿಲು ನೋವಲ್ಲು ಪಾಲುದಾರ. ಗ್ರಾಮೀಣ ಪ್ರದೇಶದಿಂದ ನಗರಕ್ಕೆ ಬಂದು ತಮ್ಮ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡುವಂತ ರೈತರಿಗೆ ಶ್ರೀವತ್ಸ ವಾಜಪೇಯಿ ಆರಂಭಿಸಿದ್ದ ಫೀಡ್ ಫಾರ್ ಫಾರ್ಮರ್ ಎಂಬ ಯೋಜನೆಯ ಬ್ರಾಂಡ್ ಅಂಬಾಸಡರ್ ಆಗಿ ಪುನೀತ್ ರವರು ಕೆಲಸ ಮಾಡಿದ್ರು. ತಮ್ಮ ತಂದೆ ಹೆಸರಿನಲ್ಲಿ IAS IPS ತರಬೇತಿ ಶಾಲೆಗಳನ್ನ ತೆರೆದಿದ್ರು. ಸಾವಿರಾರು ಗೋಶಾಲೆಗಳು, ಅನಾಥಾಶ್ರಮಗಳು, ವೃದ್ಧಾಶ್ರಮಗಳನ್ನ ಸ್ಥಾಪಿಸಿದ್ರು. ಒಟ್ನಲ್ಲಿ ಯಾರಿಗೆ ಏನೇ ಸಹಾಯ ಮಾಡಿದ್ರು ಯಾವುದೇ ಪ್ರಚಾರವನ್ನ ಬಯಸದೆ ಬಲಗೈಯಿಂದ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅನ್ನೋ ಸೂಕ್ತಿನ ಚಾಚು ತಪ್ಪದೆ ಪಾಲಿಸಿದವರು ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ತಾಯಿ ತಂದೆಗೆ ಎರಗೋ ಸ್ನೇಹವೆಂದರೆ ಕರಗೋ ಮಗುವ ಮನಸ್ಸಿನ ದೊರೆಯುವ. ಸರಳತೆಯ ಸೂಪರ್ ಸ್ಟಾರ್. ಸರಳತೆ ಅನ್ನೋದು ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಮೆರುಗು ನೀಡುತ್ತೆ ಎಂಬ ಮಾತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ 100ಕ್ಕೆ 100% ಸಲ್ಲುತ್ತೆ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ 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 ಆಹಾ. ಡಾಕ್ಟರ್ ರಾಜ್ಕುಮಾರ್ ಅವರು ಅಷ್ಟು ದೊಡ್ಡ ನಟನಾಗಿ ಹಾಗೂ ಕನ್ನಡಿಗರ ಆರಾಧ್ಯ ದೈವವಾಗಿ ಬೆಳೆಯಲು ಕೇವಲ ಸಿನಿಮಾದಲ್ಲಿನ ನಟನೆ ಮಾತ್ರ ಅಲ್ಲ, ಅವರ ನಿಜ ಜೀವನದಲ್ಲಿನ ಸರಳ ವ್ಯಕ್ತಿತ್ವ, ನಿಷ್ಕಲ್ಮಶ ಮನಸ್ಸು, ಯಾರು ಏನೇ ಪ್ರಶ್ನೆಗಳನ್ನು ಕೇಳಿದ್ರು ನಗು ನಗುತ್ತಲೇ ಉತ್ತರ ನೀಡ್ತಿದ್ದಂತ ಅವರ ತಾಳ್ಮೆ, ಹೀಗೆ ಇವೆಲ್ಲ ಗುಣಗಳು ಸಹ ಕನ್ನಡಿಗರಿಗೆ ಇಷ್ಟ ಆಗಿ ರಾಜ್ಕುಮಾರ್ ಅವರನ್ನ ಅಷ್ಟು ದೊಡ್ಡ ವ್ಯಕ್ತಿಯನ್ನಾಗಿ ಬೆಳೆಸಿದ್ರು. ಹೀಗೆ ಇವೆಲ್ಲ ಗುಣಗಳು ಸಹ ಅಪ್ಪು ಅವರಿಗೆ ತಂದೆಯಿಂದ ಬಳುವಳಿಯಾಗಿ ಬಂದಿದ್ವು. ಚಿತ್ರ ನಿರ್ಮಾಪಕರಿಂದ ಹಿಡಿದು ಚಿತ್ರದ ಡಿಸ್ಟ್ರಿಬ್ಯೂಟರ್ ಹಾಗೂ ಗೋಡೆಗೆ ಸಿನಿಮಾ ಪೋಸ್ಟರ್ ಅಂಟಿಸುವವರ ತನಕ ಗೌರವದಿಂದಲೇ ನಗು ನಗುತ್ತಾ ಮಾತಾಡ್ತಾ ಇದ್ದುದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ವೈಶಿಷ್ಟ್ಯ. 29 ಅಕ್ಟೋಬರ್ 2021. ಆಡಿಸಿದ
ಆತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ, ಬೊಂಬೆಯ ಮುರಿದ, ಮಣ್ಣಾಗಿಸಿದ. ಅದು ಜೇಮ್ಸ್ ಹಾಗೂ ಗಂಧದ ಗುಡಿ ಸಿನಿಮಾಗಳ ಬಿಡುಗಡೆ ಸಮಯ. ಹಠಾತ್ತನೆ ಕಾಣಿಸಿಕೊಂಡ ಎದೆನೋವಿನಿಂದ ಬಳಲಿದಂತ ಅಪ್ಪು ಅವರು ಕಾರ್ಡಿಯಾಕ್ ಅರೆಸ್ಟ್, ಲಘು ಹೃದಯ ಸ್ತಂಭನದಿಂದ ತಮ್ಮ 46ನೇ ವಯಸ್ಸಿನಲ್ಲಿ ಬೆಂಗಳೂರಿನ ವಿಕ್ರಮ್ ಆಸ್ಪತ್ರೆಯಲ್ಲಿ ಇಹಲೋಕ ತ್ಯಜಿಸಿದರು. ಅಂದಿನ ದಿನ ಕರ್ನಾಟಕದ ಜನತೆಗೆ ತಮ್ಮ ಕುಟುಂಬದ ಸದಸ್ಯನನ್ನ ಕಳೆದುಕೊಂಡಷ್ಟು ಆಘಾತವಾಯಿತು. ನಿಧನದ ಸುದ್ದಿ ತಿಳಿದ ತಕ್ಷಣ ಅವರ ಅನೇಕ ಅಭಿಮಾನಿಗಳು ಅಸ್ವಸ್ಥರಾಗಿ ಕೆಲವರು ಆತ್ಮಹತ್ಯೆಗೆ ಪ್ರಯತ್ನಿಸಿದರು. ಹೆಂಗ್ ನಮ್ ಗೊತ್ತಿಲ್ಲ, ನಮ್ಮ ಆಗ್ಬಿಟ್ರೆ ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಅಪ್ಪು ಅವರ ನಿಧನದ ನಂತರ ಮೊದಲೇ ನಿರ್ಧರಿಸಿದಂತೆ ಅವರ ಕಣ್ಣುಗಳನ್ನು ದಾನ ಮಾಡಲಾಯಿತು. ಅಂಗದಾನ ಕುರಿತು ಜನರಲ್ಲಿ ಭಾರಿ ಪ್ರೇರಣೆ ಮೂಡಿತು. ಸಾವಿರಾರು ಜನರು ಅಂಗದಾನಿ ಅಭಿಯಾನಕ್ಕೆ ಸೇರಿದ್ರು. ಸರ್ಕಾರ ಮತ್ತು ಸಾಮಾಜಿಕ ಸಂಸ್ಥೆಗಳು ಅವರ ಸ್ಮರಣಾರ್ಥವಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದವು. ಅನೇಕ ಸಿನಿಮಾ ತಾರೆಯರು ಅವರ ಜೀವನ ಶೈಲಿ, ಸರಳತೆ ಮತ್ತು ಸೇವಾ ಮನೋಭಾವನೆಯನ್ನು ಬೆಳೆಸಿಕೊಂಡರು. ಅವರ ಹಲವಾರು ಅಭಿಮಾನಿಗಳು ಅಪ್ಪು ಅವರ ಹೆಸರಿನಲ್ಲಿ ರಕ್ತದಾನ, ಆಹಾರ ವಿತರಣೆ, ಶಿಕ್ಷಣಕ್ಕೆ ಸಹಾಯ ಅಭಿಯಾನವನ್ನು ಕೈಗೊಂಡರು. ದೇಶ ವಿದೇಶದಾದ್ಯಂತ ಹೆಚ್ಚು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳು ಹುಟ್ಟಿಕೊಂಡವು. ಬೆಂಗಳೂರು ನಗರದ ನಾಯಂಡಹಳ್ಳಿ ಜಂಕ್ಷನ್ನ 12 ಕಿಲೋಮೀಟರ್ ಉದ್ದದ ರಿಂಗ್ ರೋಡ್ನ ಒಂದು ವಿಭಾಗಕ್ಕೆ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತ ಹೆಸರಿಡಲಾಯಿತು. ಹಾಗೂ ಪಂತರ ಪಾಳ್ಯದಲ್ಲಿ 50 ಕೋಟಿ ವೆಚ್ಚದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ನಿರ್ಮಿಸಲಾಯಿತು. 2022ರ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವದ ದಿನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ಸರ್ಕಾರ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಲಾಯಿತು. ಈ ವಿಡಿಯೋದಲ್ಲಿ ನಾನು ಪುನೀತ್ ರಾಜ್ಕುಮಾರ್ ಅವರಿಗೆ ಗೌರವ ಸೂಚಕವಾಗಿ ಡಾಕ್ಟರ್ ಎಂಬ ಸಂಕೇತಾಕ್ಷರವನ್ನ ಬಳಸಿದ್ದೀನಿ. ಆದರೆ ಸರ್ಕಾರ ಹಾಗೂ ಯಾವುದೇ ಯೂನಿವರ್ಸಿಟಿ ಅವರಿಗೆ ಅಧಿಕೃತವಾಗಿ ಗೌರವ ಡಾಕ್ಟರೇಟ್ ನೀಡಿಲ್ಲ. ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. 2023ರ ಅಕ್ಟೋಬರ್ 29ರಂದು ಹೃದಯಾಘಾತ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಕಾಲದಲ್ಲಿ ಚಿಕಿತ್ಸೆ ಸಿಗುವ ಉದ್ದೇಶದಿಂದ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯನ್ನ ಜಾರಿಗೆ ತರಲಾಯಿತು. ಹೀಗೆ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡ್ತಾ ಹೋದ್ರೆ ಗಂಟೆಗಟ್ಲೆ ದಿನಗಟ್ಲೆ ಮಾತಾಡಬಹುದು. ಯಾವುದನ್ನ ಹೇಳೋದು ಯಾವುದನ್ನ ಬಿಡೋದು ಇಷ್ಟು ಸಾಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗದೇ ಇದ್ರೆ ಡಿಸ್ಲೈಕ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ನಮಸ್ಕಾರ.